ಎಂಬಿಎಸ್ ಪುಂಡರಿಗೆ ಖಡಕ್ಕಾಗಿ ಉತ್ತರವನ್ನು ಕೊಟ್ಟಿದ್ದಾರೆ ಶಾಸಕ ಲಕ್ಷ್ಮಣ ಸವದಿ. ಏನಿವತ್ತು ಕನ್ನಡ ರಾಜ್ಯೋತ್ಸವ ನಡೀತಾ ಇದೆ, ಬೆಳಗಾವಿಯಲ್ಲಿ ಒಂದು ರೀತಿಯಲ್ಲಿ ಖಡಕ್ಕಾಗಿ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ. ಬೆಳಗಾವಿ ಕೇಳುವಂತಹ ಹಕ್ಕು ನಿಮಗಿಲ್ಲ, ಸೂಕ್ತ ಉತ್ತರವನ್ನು ಕೊಡುತ್ತೇವೆ ಮುಂದಿನ ದಿನಗಳಲ್ಲಿ ಅಂತ ಹೇಳ್ತಾ ಇರುವಂಥದ್ದು ಲಕ್ಷ್ಮಣ ಸವದಿ. ಎಂಇಎಸ್ ಪುಂಡರಿಗೆ ಈ ರೀತಿಯಾಗಿ ಖಡಕ್ಕಾದಂತಹ ಒಂದು ವಾರ್ನಿಂಗ್ ಅನ್ನು ಕೊಟ್ಟಿರುವಂಥದ್ದು. ಬೆಳಗಾವಿ ಕೇಳುವಂತಹ ಹಕ್ಕು ನಿಮಗಿಲ್ಲ, ನಿಮಗೆ ಯಾರು ಕೊಟ್ಟಿದ್ದು? ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ, ಅದು ಯಾರೂ ಕೂಡ ಕ್ವಶನ್ ಮಾಡೋ ಹಂಗಿಲ್ಲ. ಹೋರಾಟದ ನೆಲ ಇದು ಬೆಳಗಾವಿ. ಬ್ರಿಟಿಷರನ್ನೇ ನಾವು ಕೇರ್ ಮಾಡಲಿಲ್ಲ, ಹೆದರಲಿಲ್ಲ. ಇನ್ನು ಮಹಾರಾಷ್ಟ್ರದವರಿಗೆ ಹೆದರುವಂತಹ ಪ್ರಶ್ನೆನೇ ಇಲ್ಲ ಅಂತ ಹೇಳ್ತಾ ಇರುವಂಥದ್ದು ಲಕ್ಷ್ಮಣ ಸವದಿ. ನಿಮ್ಮ ಮೊಂಡು ಹಠ ಮುಂದುವರೆದ್ರೆ ಮುಂಬೈ ಕೇಳುವಂತಹ ಒಂದು ಸಂದರ್ಭ ಬರುತ್ತೆ, ಎಚ್ಚರಿಕೆ ಇರಲಿ ಅಂತ ಹೇಳ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಇದ್ದು ಕರ್ನಾಟಕದ ಒಂದು ಸವಲತ್ತುಗಳನ್ನು ಪಡೆದುಕೊಂಡು ಬಾಡಿಗೆ ಹೋರಾಟಗಾರರಾಗಲು ನೀವೇನಿದ್ದೀರಿ ಬಾಲ ಮುದುರ್ಕೊಂಡು ಸುಮ್ಮನೆ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಬೆಳಗಾವಿಯ ಅಥಣಿಯಲ್ಲಿ ಮಾಜಿ DCM ಮತ್ತು ಶಾಸಕ ಲಕ್ಷ್ಮಣ ಸವದಿ ಈ ರೀತಿಯಾದಂತಹ ಒಂದು ಖಡಕ್ ಮಾತುಗಳನ್ನು ಆಡಿದ್ದಾರೆ. ಎಂಇಎಸ್ ಪುಂಡರು ಪದೇ ಪದೇ ನಾವು ನೋಡ್ತಾ ಇರ್ತೀವಿ, ಗಲಾಟೆಗಳನ್ನು ಗಲಭೆಗಳನ್ನು ಮಾಡ್ತಾ ಇರ್ತಾರೆ. ಆ ಒಂದು ವಿಚಾರವಾಗಿ ಏನು ಕನ್ನಡ ರಾಜ್ಯೋತ್ಸವವಿದೆ, ಇವತ್ತು ಕೂಡ ಏನೋ ಒಂದು ಕಿತಾಪತಿ ಪಿತೂರಿ ಮಾಡಬೇಕಂತ ಬಂದಿರ್ತಾರೆ. ಆ ಒಂದು ವಿಚಾರವಾಗಿ ಖಡಕ್ ಆದಂಥ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಲಕ್ಷ್ಮಣ ಸವದಿ. ಬೆಳಗಾವಿಯನ್ನು ಕೇಳುವಂಥ ಹಕ್ಕು ನಿಮಗೆ ಯಾರು ಕೊಟ್ಟಿದ್ದು? ಯಾವುದು ಕೂಡ ನಿಮಗೆ ಸಿಗೋದಿಲ್ಲ. ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗವಾಗಿದೆ, ಯಾವಾಗಲೂ ಕೂಡ ಕರ್ನಾಟಕದ ಜೊತೆ ಇರುತ್ತೆ. ಹೋರಾಟದ ನೆಲ ಇದು ಬೆಳಗಾವಿ. ಏನು ಅಂದ್ಕೊಂಡಿದ್ದೀರಾ ನೀವು? ಇತಿಹಾಸ ನಿಮಗೆ ಗೊತ್ತಿದೆಯಾ? ಬ್ರಿಟಿಷರಿಗೆ ನಾವು ಹೆದರಲಿಲ್ಲ, ಇನ್ನು ಈ ಮಹಾರಾಷ್ಟ್ರದವರಿಗೆ ಹೆದರುವಂತಹ ಪ್ರಶ್ನೆಯಲ್ಲಿ ನಿಮಗೆ ಯಾರು ಹೆದರ್ತಾರೆ? ನೀವು ಮಾಡುವಂತಹ ಒಂದು ಏನೇ ಹುಚ್ಚಾಟ ಮುಂಡಾಟ ಇದ್ರೂ ಕೂಡ ಅದು ನಿಮ್ಮಲ್ಲಿ ಇಟ್ಕೊಳ್ಳಿ, ನಮ್ಮಲ್ಲಿ ನಡೆಯೋದೇ ಇಲ್ಲ ಸ್ವಾಮಿ ಅಂತ ರೀತಿಯಲ್ಲಿ ಖಡಕ್ಕಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಬಾಡಿಗೆ ಹೋರಾಟಗಾರರು ಏನಿದ್ದೀರಿ ನೀವು? ಬಾಡಿಗೆ ಹೋರಾಟಗಾರರು ನೀವು, ನೆನಪಿರಲಿ, ಬಾಲ ಮುಚ್ಚಿಕೊಂಡು ಸುಮ್ಮನೆ ಇರಬೇಕು ಮುದುರ್ಕೊಂಡು ನೀವು ಅಂತ ಹೇಳ್ತಾ ಇದ್ದಾರೆ. ಅಥಣಿಯಲ್ಲಿ ಲಕ್ಷ್ಮಣ ಸವದಿ ಖಾರವಾಗಿ ಮಾತನಾಡಿದ್ದಾರೆ. ಕನ್ನಡ ರಾಜ್ಯೋತ್ಸವದ ದಿನ ಏನು ನೀವು ನಿಮ್ಮ ಹುಚ್ಚಾಟವನ್ನು ಮಾಡೋಕೆ ಬಂದರೆ ಯಾವತ್ತೂ ಕೂಡ ನಾವು ಸುಮ್ಮನೆ ಇರೋದಿಲ್ಲ. ನಾವು ಏನು ಅಂತ ಕೂಡ ತೋರಿಸ್ತೀವಿ. ಹೆಚ್ಚು ಕಮ್ಮಿ ಮಾತಾಡಿದ್ರೆ ಮುಂಬೈ ಕೇಳ್ತೀವಿ, ನಾವು ಹುಷಾರಾಗಿರಿ ನೀವು ಅಂತ ಹೇಳ್ತಾ ಇದ್ದಾರೆ. ಹೌದು, ನೀವು ಬೆಳಗಾವಿಯನ್ನು ಕೇಳ್ತೀರಿ ಅಂದರೆ ನಾವು ಕೇಳ್ತೀವಿ, ನಮಗೂ ಕೂಡ ಕೇಳುವಂತಹ ಒಂದು ಹಕ್ಕಿದೆ. ಹಂಗಾರೆ ನಿಮಗೆ ಹಕ್ಕಿಲ್ಲ ಅಂತ ಹೇಳಿದಾಗ ನೀವು ಸುಮ್ಮನೆ ಇದ್ದುಬಿಡಿ, ನಾವು ಸುಮ್ಮನೆ ಇರ್ತೀವಿ. ಇಲ್ಲ ಅಂದರೆ ನಾವು ಕೂಡ ಕೇಳಬೇಕಾಗುತ್ತೆ. ಎಚ್ಚರಿಕೆ ಇರಲಿ ಅನ್ನೋಂಥ ರೀತಿಯಲ್ಲಿ ಲಕ್ಷ್ಮಣ ಸವದಿ ಮಾತನಾಡಿರುವಂಥದ್ದು. ಜೊತೆಗೆ ಮಹಾರಾಷ್ಟ್ರದವರು ಅನೇಕ ಬಾರಿ ಬೆಳಗಾವಿ ನಮಗ್ ಬೇಕು, ಬೆಳಗಾವಿ ನಮಗ್ ಬೇಕು ಅಂತ ಕೇಳ್ತಿದ್ರು. ಅವ್ರಿಗೆ ಈಗಾಗಲೇ ಸೂಕ್ತವಾಗಿರ್ತಕ್ಕಂಥ ಉತ್ತರವನ್ನು ನಾವು ಕೊಟ್ಟಿದ್ದೀವಿ. ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ, ಅದು ಅದನ್ನು ಕೇಳತಕ್ಕಂಥ ಹಕ್ಕು ಇಲ್ಲ, ಅದನ್ನು ಬೇಡತಕ್ಕಂಥ ನಿಮ್ಮದು ಧರ್ಮನೂ ಅಲ್ಲ. ಯಾಕಂತಂದ್ರೆ ಈಗಾಗಲೇ ಅದು ಹೋರಾಟದ ಕಿಚ್ಚನ್ನು ಹಚ್ಚಿರ್ತಕ್ಕಂಥ ಪುಣ್ಯಭೂಮಿ ಮತ್ತು ಹೋರಾಟದ ನೆಲದ ಇರ್ತಕ್ಕಂಥ ಬೆಳಗಾವಿ ಚೆನ್ನಮ್ಮನ ನಾಡು. ಅದು ಬ್ರಿಟಿಷರಿಗೆ ಹೆದರದೇ ಇರ್ತಕ್ಕಂಥ ಬೆಳಗಾವಿ ಇನ್ನು ಮಹಾರಾಷ್ಟ್ರದವರಿಗೆ ಹೆದರುವಂತ ಪ್ರಶ್ನೆನೇ ಉದ್ಭವ ಆಗಲ್ಲ. ಆದ ಕಾರಣ ಅವರೇನು ಮಹಾರಾಷ್ಟ್ರದವರು ಬೆಳಗಾವಿಯನ್ನು ಏನು ಕೇಳ್ತಾ ಇದ್ದೀರಿ, ಇದನ್ನೇ ನಿಮ್ಮ ಮಂಡ ಆಟವನ್ನು ಮುಂದುವರಿಸಿದ್ದಾದ್ರೆ, ಇದನ್ನೇ ನೀವು ಮುಂದುವರಿಸಿದ್ದಾದ್ರೆ ನಿಮಗೆ ನಮಗೂ ಕೂಡ ನಮ್ಮ ಭಾಗದಿಂದ ಆಯ್ಕೆಯಾಗಿ ಹೋಗಿರ್ತಕ್ಕಂಥ ಮುಂಬೈ ಅಧಿವೇಶನದೊಳಗೆ ಭಾಗವಹಿಸಿರ್ತಕ್ಕಂಥ ನೀವು ನೆನಪಿಟ್ಟುಕೋಬೇಕು. ನೀವೇನಾದ್ರೂ ಈ ಮಂಡತನವನ್ನು ಮುಂದುವರಿಸಿದ್ರೆ ಮುಂಬೈಯನ್ನ ಕರ್ನಾಟಕಕ್ಕೆ ಸೇರಿಸ್ರಿ ಅನ್ನುವಂತ ಒಂದು ಸಂದರ್ಭ ಬರಬಹುದು. ಅದಕ್ಕೆ ನಾನು ಆ ಭಾಗದಲ್ಲಿರ್ತಕ್ಕಂಥ ಏನು ಮಹಾರಾಷ್ಟ್ರ ಏಕೀಕರಣ ಸಮಿತಿ ಅವರಿಗೆ ನಾನು ಕಿವಿಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ. ತಿನ್ನೋದು ಕರ್ನಾಟಕ, ಕುಡಿಯೋದು ಕರ್ನಾಟಕ ನೀರು, ಇರೋದು ಕರ್ನಾಟಕದ ಸವಲತ್ತುಗಳು, ಇಲ್ಲೆಲ್ಲವನ್ನು ಪಡ್ಕೊಂಡು ಬೆಳಗಾವಿಯನ್ನ ಮಹಾರಾಷ್ಟ್ರಕ್ಕೆ ಸೇರಿಸಬೇಕು ಅಂತಕ್ಕಂಥ ನೀವೇನು ಬಾಡಿಗೆ ಹೋರಾಟಗಾರ ಇದ್ದೀರಿ, ನೀವು ಇನ್ನು ಮೇಲೆ ಬಾಲ ಮುಚ್ಚಿಕೊಂಡು ಸುಮ್ಮಕೊಂಡಿರುವಂತ ಕೆಲಸ ಮಾಡಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ. ಅದರ ಜೊತೆಗೆ ಮಹಾರಾಷ್ಟ್ರದವರು ಅನೇಕ ಬಾರಿ ಬೆಳಗಾವಿ ನಮಗ್ ಬೇಕು, ಬೆಳಗಾವಿ ನಮಗ್ ಬೇಕು ಅಂತ
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.